SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತೀರಾ SSTV. ನಾನು ವಿಶ್ವಶೆಟ್ಟಿ. ಇದೇ 12ನೇ ತಾರೀಕು MJ ಜಯರಾಜ್ ಅವರು ನಿರ್ದೇಶನದ ನಟನೆಯ ದೈವ ಚಿತ್ರ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ನಾಯಕ ನಟ ನಿರ್ದೇಶಕ ಜಯರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಮೊದಲನೇ ಸಿನಿಮಾ, ಮೊದಲನೇ ನಿರ್ದೇಶನ 12ನೇ ತಾರೀಕು ರಿಲೀಸ್ ಆಗ್ತಿದೆ ದೈವ ಸಿನಿಮಾ. ಎಷ್ಟು ಖುಷಿ ಇದೆ ಸರ್ ಈ ಸಂದರ್ಭದಲ್ಲಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ, ಹಾಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನಗೆ ನನ್ನ ಮೊದಲನೇ ಡೈರೆಕ್ಷನ್ನಲ್ಲಿ ಬಂದಿರೋ ಸಿನಿಮಾ, ನಾಯಕ ನಟನಾಗಿ ನಟಿಸಿರೋ ಸಿನಿಮಾ, ಅದು ಶಿವರಾತ್ರಿ ಹಬ್ಬದ ಹತ್ತಿರ ರಿಲೀಸ್ ಆಗ್ತಿದೆ ಅನ್ನೋದೇ ನನಗೆ ಮೊದಲನೇ ದೊಡ್ಡ ಖುಷಿ. ಆ್ಯಂಡ್ ಈವನ್ ಟೈಟ್ಲು ಸಿನಿಮಾ ಕೂಡ ಶಿವರಾತ್ರಿಗೆ ಸೂಟಬಲ್ ಆಗಿದೆ. ನೀವು ಶಿವರಾತ್ರಿಗೇ ಸೂಟಬಲ್ ಆಗಿದೆ ಅಂತಲೇ ನಾನು ಶಿವರಾತ್ರಿಗೆ ಮಾಡಬೇಕಂತಲೇ ಈ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀನಿ. ನನಗೆ ಶಿವರಾತ್ರಿನೇ ದೊಡ್ಡ ಒಂದು ಖುಷಿ. ಓಕೆ ಸರ್, ಈಗ ದೈವ ಅನ್ನುವಂಥದ್ದು ಟೈಟಲ್ ವಿಚಾರಕ್ಕೆ ಬಂದರೆ ಏನು ಕಾನ್ಸೆಪ್ಟ್, ಏನು ಹೇಳಕ್ಕೆ ಕೊಟ್ಟರು? ಅಂದರೆ ದೈವಾರಾಧನೆ ಬಗ್ಗೆ ಹೇಳಕ್ಕೆ ಹೊರಟಿದ್ದೀರಾ ಅಥವಾ ಏನು, ಅಂದರೆ ಈ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದರೆ? ಇಲ್ಲಿ ದೈವಾರಾಧನೆ ಅಂತ ಏನು ನಾನು ಹೇಳಕ್ಕೆ ಹೊರಟಿಲ್ಲ. ಇಲ್ಲಿ ಒಬ್ಬ ನಾರ್ಮಲ್ ವ್ಯಕ್ತಿನೇ ಹೆಂಗೆ ದೇವರಾಗ್ತಾನೆ ಅನ್ನೋದನ್ನು ನಾನು ಇದರಲ್ಲಿ ಹೇಳ್ತೀನಿ. ಈಗ ಹಳ್ಳಿಗಳಲ್ಲಿ ಎಸ್ಪೆಷಲಿ ನಮ್ಮ ಮಂಡ್ಯ ಸೈಡು ಜೋಗಿಗಳು ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮನೇಲಿ ನಾನು ಜೋಗಿ. ನಮ್ಮ ಶಿವಣ್ಣ ಜೋಗಯ್ಯ ಸಿನಿಮಾ ಮಾಡಿದ್ದಾರೆ ನೋಡಿ. ಜೋಗಯ್ಯ ಸಿನಿಮಾದ ಸ್ಟಾರ್ಟಿಂಗ್ ಜೋಳಿಗೆ ಹಿಡ್ಕೊಂಡು ಬರ್ತಾರಲ್ಲ, ಅದೇ ಥರ ಒಂದು ಕ್ಯಾರೆಕ್ಟ್ರು. ಅಂದರೆ ಅಲ್ಲಿ ಆ ಮನೇಲಿ ಹುಟ್ಟುವಂಥ ಒಂದು ಕ್ಯಾರೆಕ್ಟ್ರು ಹೆಂಗೆ ಆ ಕ್ಯಾರೆಕ್ಟರ್ ದೇವರಾಗುತ್ತೆ ಅನ್ನೋದು ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸಲ್ಲೇ ಒಂದು ಆ ಶಿವನ ಒಂದು ವೈಬ್ಸ್ ನಿಮಗೆ ಥಿಯೇಟ್ರಿಕಲ್ಲಿ ಖಂಡಿತ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ ಶಿವರಾತ್ರಿಲಿ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಓಕೆ, ಈಗ ದೈವ ಅಂದಾಗ ದೈವಾರಾಧನೆ ಬಗ್ಗೆ ಎಲ್ಲ ಮುಂಚೆ ಎಲ್ಲ ಗೊತ್ತಿರಲಿಲ್ಲ. ಇವಾಗೆಲ್ಲ ಆಲ್ಮೋಸ್ಟ್ ಗೊತ್ತಾಗಿದೆ ಜನರಿಗೆ. ಈ ಕಾಂತಾರ ಅದ್ರ ಮೂಲಕ ಎಲ್ಲ ಗೊತ್ತಾಗಿದೆ. ಬಟ್ ಆ ಭಾಗದ ಕತೆ ಅವ್ರು ಹೇಳ್ತಾ ಇದ್ದಾರೆ. ದೈವ ಅನ್ನೋದು ಕಾಂತಾರ ಮುಖಾಂತರ ದೈವಾರಾಧನೆ ಬಗ್ಗೆ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ಕತೆಗೂ ಅದಕ್ಕೆ ಆ ಥರದ್ದೇನು ಸಂಬಂಧಪಡೋದು ಅಥವಾ ವ್ಯಕ್ತಿಗೆ ಏನು ಸಂಬಂಧಪಡುವಂಥದ್ದು ಏನು ಈ ದೈವ, ಇದ್ರ ಬಗ್ಗೆ ಹೇಳೋದು? ನಮ್ಮದು ಆ ಥರ ದೈವಾರಾಧನೆನೆಲ್ಲ ತೋರಿಸೋಂಥ ಇದೇನಿಲ್ಲ. ಇಲ್ಲಿ ಜಸ್ಟ್ ನಾಯಕ ಬಂದು ಶಿವನ ಭಕ್ತ. ಅವನು ಶಿವನ ಎಷ್ಟು ಪ್ರೀತಿಸ್ತಾನೆ, ಎಷ್ಟು ಪೂಜಿಸ್ತಾನೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವನ ಹುಟ್ಟು ಏನಕ್ಕಾಯಿತು ಅನ್ನೋದನ್ನೇ ನಾವು ಹೇಳ್ತೀವಿ. ಸೊ ಅಂದರೆ ಒಂದು ನೊಂದಿರುವಂಥ ಒಂದು ಜನಾಂಗಕ್ಕೆ ನೊಂದಿರೋದು ಅಂದರೆ ಇಲ್ಲಿ ರೈತರನ್ನ, ನಾನು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ರೈತರು, ನಮ್ಮ ಮಂಡ್ಯ ಕಡೆ ಎಲ್ಲ ಗೊತ್ತು ನೀವು, ರೈತರು ಬಗ್ಗೆ ರೈತರೇ ನಾವೆಲ್ಲ. ಆ ರೈತರು ಅನುಭವಿಸುವಂಥ ಕಷ್ಟಗಳು, ನಷ್ಟಗಳು ಅದನ್ನೆಲ್ಲನೂ ನೋಡಿದ್ದೀನಿ. ನೋಡಿದ್ರಿಂದ ನನಗೆ ನನ್ನ ಕತೆ ಬರಿಬೇಕಾದ್ರೂ ಅದು ಮೈಂಡಲ್ಲಿ ಅದೇನೇನು ನಾನು ನೋಡಿದ್ದೀನಿ ಅದನ್ನೆಲ್ಲ ಬರೆದು ಬಟ್ ಇದ್ರಲ್ಲಿ ತೆಗೆದಿದ್ದೀನಿ. ಅಂದರೆ ಆ ಕಾಂತಾರದಲ್ಲಿ ತೋರಿಸೋ ಥರ ದೈವಾರಾಧನೆ ಏನು ತೋರಿಸಿಲ್ಲ ನಾನು. ಒಬ್ಬ ನಾರ್ಮಲ್ ವ್ಯಕ್ತಿನೇ ಹೆಂಗೆ ದೇವರಾಗ್ತಾನೆ ಅನ್ನೋದನ್ನು ತೋರಿಸಿದ್ದೀನಿ. ಈಗ ಎಕ್ಸಾಂಪಲು, ಇದು ದೊಡ್ಡ ಮಾತು ಅಂದ್ಕೋಬೋದು, ಬಟ್ ಬುದ್ಧ ಒಂದು ನಾರ್ಮಲ್ಲಾಗೆ ಹುಟ್ಟಿದ್ರು ಕೊನೆಯಲ್ಲಿ ಅವರು ಹೋಗೋ ಟೈಮಲ್ಲಿ ಅವರು ಜನಗಳಿಗೆಲ್ಲ ದೇವರಾಗ್ಬಿಡ್ತಾರೆ. ಈಗ ಬುದ್ಧನ ನಾವು ಪೂಜಿಸ್ತೀವಿ. ಆ ರೀತಿ ಒಬ್ಬ ನಾರ್ಮಲ್ ವ್ಯಕ್ತಿ ಹೆಂಗೆ ಒಂದು ಜನಾಂಗಕ್ಕೆ ದೇವರಾಗ್ತಾನೆ ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ತೀನಿ ಹೊರತು ದೈವಾರಾಧನೆ ಆ ಥರ ಎಲ್ಲ ಏನಿಲ್ಲ. ಇದರಲ್ಲಿ ನಾಯಕ ಬಂದು ಶಿವನ ಭಕ್ತ. ಓಕೆ, ನಾನು ಯಾಕೆ ಕೇಳಿದೆ ಅಂದರೆ ಈ ಟೈಟಲ್ ಕೂಡ ದೈವ ಅಂತ ಇದೆಯಲ್ಲ, ಬಟ್ ಕಂಪ್ಯಾರಿಟಿವ್ ಮಾಡ್ತಾರೆ ಜನರು. ಆ ಥರ ಇರಬಹುದು ಸಿನಿಮಾ, ಆ ಥರದ್ದೆಲ್ಲ ಅವರೇ ಥಿಂಕ್ ಮಾಡ್ತಾರೆ. ಸೊ ಆ ಕಾರಣದಿಂದ ನಾನು ಕೇಳಿರುವಂಥ. ಓಕೆ, ಆ್ಯಕ್ಚುಲಿ ಇಲ್ಲಿ ದೈವ ಅಂದರೆ ನಾನು ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಇದು ಹೇಳಿದ್ದೀನಿ. ಇದು ನೀವು ನಾನು ಶಿವನ ಸಿನಿಮಾ ಮಾಡಿರೋದು, ನಾನೇನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ದೈವ ಅಂತ ಟೈಟ್ಲು ಕಾಂತಾರ ಬರೋಕ್ಕೆ ಮುಂಚೆನೇ ನಾನು ಮೈಂಡಲ್ಲಿತ್ತು. ರಿಜಿಸ್ಟ್ರು ಕೂಡ ಬೇರೆ ಯಾರೋ ಮಾಡಿಬಿಟ್ಟಿದ್ರು ಆ ಟೈಮಲ್ಲಿ. ಅದರಿಂದ ಆಮೇಲೆ ಇನ್ನೂ ಒಂದು ಟೈಟ್ಲ್ ಇಟ್ಟಿದೆ, ಶ್ರೀಮಂತ ಅಂತ. ಆ ಶ್ರೀಮಂತ ಕೂಡ ಬಂದ್ಬಿಡ್ತು. ಕಾಂತಾರ ಬಂದಮೇಲೆ ನನಗೇನೊಂದು ಪಾಸಿಟಿವ್ ವೈಬ್ಸು ಅಥವಾ ನನಗೇನು ಕಾನ್ಫಿಡೆನ್ಸ್ ಅಂದರೆ, ನಾನು ಅಂದ್ಕೊಂಡಿರೋ ಕಂಟೆಂಟು ಚೆನ್ನಾಗಿ ರೀಚ್ ಆಗುತ್ತೆ. ಇನ್ನೂ ನನಗೆ ಮಾಡಿದ್ದಕ್ಕೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂತು.
ಸೊ ಅದರಿಂದ ನಾನು ಆ್ಯಂಡ್ ಇನ್ನೊಂದೇನೆಂದರೆ ಇದು ದೈವಾರಾಧನೆ ಆಮೇಲೆ ಕಾಂತಾರ ಥರ ಅದಕ್ಕೂ ನಮ್ಮದು ಭಾಳ ಡಿಫ್ರೆಂಟ್ ಇದೆ. ನಮ್ಮದ್ರಲ್ಲಿ ಲವ್ವು, ಎಮೋಷನ್ಸು, ಕಮರ್ಷಿಯಲ್ ಎಲಿಮೆಂಟ್ಸು ಎಲ್ಲ ಇದೆ. ನಾರ್ಮಲಾಗೆ ಕ್ಯಾರೆಕ್ಟ್ರ್ ಹೋಗ್ತಾ ಇರುತ್ತೆ, ಬಟ್ ಆ ಕ್ಯಾರೆಕ್ಟ್ರ್ ಅದೊಂದು ಫ್ಲ್ಯಾಶ್ ಬ್ಯಾಕ್ಸು ಎಲ್ಲ ನೋಡಿದಾಗ ಆ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಆ ಕ್ಯಾರೆಕ್ಟ್ರನ್ನ ಹುಟ್ಟು ಏನಕ್ಕಾಗಿದೆ ಅನ್ನೋದು. ಯೂಶ್ವಲಿ ಅವನು ನನಗೆ ದೇವರ ಅಂದರೆ ಮನುಷ್ಯರಾಗಿ ಹುಟ್ಟೆ ಕೊನೆಯಲ್ಲಿ ದೇವರಾಗೋದು. ಈಗ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಸಿದ್ಧಗಂಗಾ ಸ್ವಾಮಿಗಳು, ನಾನು ಯಾರಾದರೂ ಜಾಸ್ತಿ ಇಷ್ಟಪಡುವಂಥ ಒಬ್ಬರು ಸ್ವಾಮಿಗಳು ಶಿವಕುಮಾರ್ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ನೋಡಿ. ಅವ್ರನ್ನ ದೇವ್ರು ಅನ್ಬೋದು. ಅವ್ರು ನಾರ್ಮಲ್ ಮನುಷ್ಯರಾಗಿ ಹುಟ್ಟಿ ದೇವರಾದರು. ಅಂದರೆ ಲಕ್ಷಾಂತರ ಮಕ್ಕಳುಗಳು ವಿದ್ಯಾಭ್ಯಾಸ ಕಲಿತರು. ಆ ರೀತಿ ಒಂದಷ್ಟು ಜನಕ್ಕೆ ದೇವರಾದರು. ಅದಕ್ಕೆ ಆ ಕ್ಯಾರೆಕ್ಟ್ರ್, ಹೀರೋ ಕ್ಯಾರೆಕ್ಟ್ರ್ ಇಟ್ಕೊಂಡು ದೈವ ಅಂತ ಟೈಟ್ಲ್ ಇಟ್ಟಿದ್ದೀನಿ. ಈಗ ಎಕ್ಸಾಂಪಲ್ ಶಿವಕುಮಾರ್ ಸ್ವಾಮಿಗಳು ಕ್ಯಾರೆಕ್ಟ್ರ್ ಮಾಡಿದ್ರೆ ದೈವ ಅಂತ ಟೈಟ್ಲ್ ಇಡ್ಬೋದು. ಹೆಂಗೆ ಅಂದರೆ ಅವರು ದೇವರಾಗ್ಬಿಟ್ರು ಎಷ್ಟೋ ಲಕ್ಷಾಂತರ ಜನಗಳಿಗೆ. ಸೊ ಆ ಥರ ಅಷ್ಟು ಜನಕ್ಕಾಗಿರೋ ಒಂದಷ್ಟು ಜನಗಳು ಒಂದಷ್ಟು ಜನ ಅವನ್ನ ದೇವ್ರ ಥರ ನೋಡಿದ್ರೆ ಈಸ್ ದೈವ. ಅಂದರೆ ಹೊಸಬರು ಏನೋ ಒಂದು ಪ್ರಯತ್ನ ಪಟ್ಟಿರ್ತೀರ, ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದಿರ್ತೀರ. ಬಟ್ ಇಲ್ಲಿ ಬಂದಾಗ ಇದು ಹೊಸಬರಿಗೆ ಕೊಡುವಂಥ ಸಪೋರ್ಟ್ ಯಾವ ರೀತಿ ಸಿಕ್ತು ನಿಮಗೆ ಇಂಡಸ್ಟ್ರಿಯಲ್ಲಿ ಅಂತ? ನನಗೆ ಫ್ರ್ಯಾಂಕಾಗಿ ಹೇಳ್ತೀನಿ, ಆಮೇಲೆ ಯಾರು ಬೇಜಾರು ಮಾಡ್ಕೋಬಾರ್ದು. ಈ ಸ್ಟಾರ್ ವಾರ್ ಗೀರ್ವಾರ್ ಆ ಥರ ಎಲ್ಲ ಮಾಡಬಾರ್ದು. ಇದು ವಾಸ್ತವ. ಈಗ ನಾನು ಮೀಡಿಯಾ ಮುಂದೆ ಬಂದ್ಬಿಟ್ಟು ಹಿಂದೆ ಒಂದು ಇಟ್ಕೊಂಡು ಮುಂದೆ ಬಂದ್ಬಿಟ್ಟು ಏನೂ ಹೇಳೋದಲ್ಲ. ನಮ್ಮ ಇಂಡಸ್ಟ್ರೀಲಿ ಸ್ವಲ್ಪ ಸಪೋರ್ಟ್ ಕಮ್ಮಿನೇ, ಸಪೋರ್ಟ್ ಏನು ಅಷ್ಟಿಲ್ಲ. ಫಸ್ಟ್ ಆಫ್ ಆಲ್ ನೀನು ಹೊಸಬ ಅಂದರೆ ನೀನು ಸಿನಿಮಾ ರಿಲೀಸ್ ಮಾಡ್ತೀಯಾ ಅಂತಲೇ ಡೌಟ್ ಇರ್ತದೆ ಅವ್ರಿಗೆ. ಇವನು ರಿಲೀಸ್ ಮಾಡ್ತಾನೆ ಆ ಸಿನಿಮಾ ಅಂತ. ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಸಪೋರ್ಟ್ ನಮ್ಮ ಇಂಡಸ್ಟ್ರೀಲಿ ಕಡಿಮೆನೇ. ಬೇರೆ ಇಂಡಸ್ಟ್ರಿಗಳಿಗೆ ಹೋಲಿಸಿದ್ರೆ ಅಲ್ಲಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾವು ಮೀಡಿಯಾದಲ್ಲಿ ನೋಡಿರೋದು ಜನ ಟ್ರೈಲರ್ ಟೀಸರ್ಗೆ ಅಪ್ರೋಚ್ ಮಾಡಿದ್ದೀವಿ. ನೀವು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಎಲ್ಲ ಆಚೆ ಕಳಿಸ್ಬಿಡ್ತಾರಲ್ಲ, ಒಳಗಡೆ ಹೋಗೋಕ್ಕೆ ಬಿಡಲ್ವಲ್ಲ ನಿಮಗೆ. ಅಲ್ಲಿ ಮತ್ತೆ ಏನು ದೇವ್ರ ಹತ್ರ ಏನು ಕೇಳೋದಲ್ಲಿ, ದೇವಸ್ಥಾನಕ್ಕೆ ಒಳಗಡೆ ಬಿಡ್ತಾ ಇಲ್ವಲ್ಲ ಇವರು. ಆ ಥರ ಇದೆ ಸಿಚುವೇಶನ್ಸ್ ಇಲ್ಲಿ. ಆಮೇಲೆ ನಾವು ದೇವ್ರನ್ನ ಇಲ್ಲಿ ದೂಷಿಸಬಾರ್ದು. ಇಲ್ಲಿ ಹೊರಗಡೆ ಇರ್ತಾರಲ್ಲ, ಅಂದರೆ ಪೂಜಾರಿ ಅಂತ ಹೆಸರು ತಗೊಳ್ಳೋದು ಬೇಡ, ಕಾಂಟ್ರವರ್ಸಿ ಬೇಡ. ಇಲ್ಲಿ ಹೊರಗಡೆ ನಮ್ಮ ದೇವಸ್ಥಾನ ಒಳಗಡೆಗೆ ಬಿಡ್ದಂಗೆ ತಡೀತಾರಲ್ಲ, ಅವರು ಸ್ವಲ್ಪ ಇದು ನನಗೆ ಅಂದರೆ ಒಳಗಡೆ ನಾವಿಲ್ಲಿ ದೇವ್ರನ್ನ ದೂಷಿಸಲ್ಲ. ಒಳಗಡೆ ಬಿಡೋರು ಮಧ್ಯೆ ಈ ಸೈಡ್ ಏನಂದರೆ ಈ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇಲ್ಲಿ. ಮೊದಲು ಅದೆಲ್ಲ ಟ್ರಿಮ್ ಮಾಡಬೇಕು. ನಮ್ಮ ಇಂಡಸ್ಟ್ರಿ ಬೆಳಿಬೇಕಂದ್ರೆ ದೇವ್ರು ಕರೆಕ್ಟಾಗಿ ಇರ್ತಾರೆ, ಸುತ್ತಮುತ್ತ ಇರೋರು ಸರಿ ಇರೋಲ್ಲ ಸ್ವಲ್ಪ. ಅಂದರೆ ಅಪ್ರೋಚ್ ಮಾಡೋದು ಕೆಲಸ ಆಗಿರುತ್ತೆ. ಅಂದರೆ ನಮ್ಮ ಪ್ರಯತ್ನ ನಾವು ಪಡ್ತಾನೆ ಇರಬೇಕು. ಬಟ್ ನೀವು ಹೀಗೆ ಒಬ್ಬರು ಮಿಸ್ ಆದ ತಕ್ಷಣ ಮತ್ತೊಬ್ಬರಿಗೆ ಏನಾದರೂ ಅಪ್ರೋಚ್ ಮಾಡೋದು ಈ ಥರದ್ದು ಆಯಿತಾ? ಅದನ್ನು ಪ್ರಯತ್ನ ಪಟ್ಟಿದ್ದೀರಾ ಏನು ಅಂತ? ನಾನು ಇದರಲ್ಲಿ ಏನು ಹೇಳ್ತೀನಿ ಅಂದರೆ, ಯಾರಿಗೆ ಆದರೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ. ಏನು ನನ್ನ ಒಂದು ಗೌರವನ ಬಿಟ್ಟು ಇನ್ನೊಬ್ಬನ ಹತ್ರ ಹೋಗಿ ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾವುದೇ ಆಗಲಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇದು. ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಎಲ್ಲೇ ಆಗಲಿ, ಈ ಇಂಡಸ್ಟ್ರಿನೇ ಆಗಲಿ ಬೇರೆ ಎಲ್ಲೇ ಕೆಲಸ ಆಗಲಿ, ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಸಿಗ್ತಾಯಿಲ್ಲ, ನೀವೇನೋ ಇನ್ನೊಬ್ಬರು ಕೈ ಕಾಲು ಹಿಡಿಬೇಕು ಅನ್ನೋದಾದರೆ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅದು ಅವಶ್ಯಕತೆಯೇ ಇಲ್ಲ. ಪಾಪ ನಿಮ್ಮ ತಂದೆ ತಾಯಿಗಳು, ಈಗ ನನ್ನ ತಾಯಿನೇ ನನಗೆ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಮನೇಲಿ ಎಷ್ಟು ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿದ್ದೀವಿ ಏನು ಎಲ್ಲ, ನಮ್ಮ ಅಮ್ಮನ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ದೀವಿ. ನಮ್ಮ ಅಕ್ಕಂದ್ರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಣ್ಣ ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನಂಗೆ ಸಪೋರ್ಟ್ ಮಾಡಿದ್ದಾನೆ. ಇವರೆಲ್ಲ ಮಾಡಿರಬೇಕಾದ್ರೆ ಅವರೆಲ್ಲ ನಮ್ಮ ಮೇಲೆ ಅಷ್ಟೊಂದು ಗೌರವ ನಂಬಿಕೆ ಇಟ್ಟು ಎಲ್ಲ ಮಾಡಿರಬೇಕಾದ್ರೆ ಇನ್ನೊಬ್ಬನ ಹತ್ರ ಯಾಕೆ ಹೋಗಿ ಕಾಲು ಹಿಡಿಬೇಕು? ಆಮೇಲೆ ಫಸ್ಟ್ ಆಫ್ ಆಲ್ ನೀನು ಕಾಲು ಹಿಡಿಯೋದಾದರೆ, ನಾನು ಕಾಲು ಹಿಡಿಯೋದಾದರೆ ಬೇಕಾದ್ರೆ ಜನಗಳ ಕಾಲು ಹಿಡಿತೀನಿ. ರೀಸನ್ ಏನು ಗೊತ್ತಾ? ಅವರು ಅನ್ನದಾತರು ಜನಗಳು. ಆ್ಯಂಡ್ ನಾನು ಅಣ್ಣವರು ಬಿಗ್ ಫ್ಯಾನು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅಣ್ಣವರು ನಮ್ಮ ಸ್ಕೂಲಿಗೆ ಬಂದಿದ್ದಾಗ ನನ್ನ ಎತ್ಕೊಂಡಿದ್ದಾರೆ. ನಾನು ಸುಮಾರು ಸಲ ಹೇಳ್ತೀನಿ, ಅವ್ರು ಎತ್ಕೊಂಡಿದ್ದಕ್ಕೂ ಏನೋ ನಾನು ಆರ್ಟಿಸ್ಟೇ ಆಗಿಬಿಟ್ಟೆ ಅಂತ. ಡಾಕ್ಟರ್ ರಾಜ್ಕುಮಾರ್ ಸರು ನಾನು ಬರೀ ಎತ್ಕೊಂಡಿದ್ದಕ್ಕೆ ಏನೋ ನಾನೊಬ್ಬ ಆರ್ಟಿಸ್ಟೇ ಆಗಿಬಿಟ್ಟೆ ಅಂತ ಒಬ್ಬ ಲೆಜೆಂಡು ಅವರೇ ಹೇಳಿದ್ದಾರೆ, ನಮ್ಮ ಅಭಿಮಾನಿ ದೇವರುಗಳು ಅಂತ. ಇನ್ನೂ ಬೇಕಾದ್ರೆ ಜನಗಳ ಕಾಲಕ್ಕೆ ಬಿದ್ರಾರ ಏನಾರು ಒಪ್ಪಬೋದು. ನಾನು ಅವ್ರ ಕಾಲೆಲ್ಲ ಹಿಡಿಯೋದಲ್ಲ, ಇವತ್ತು ಹಿಡಿಯೋಲ್ಲ, ಮುಂದಕ್ಕೂ ಹಿಡಿಯೋಲ್ಲ. ಓಕೆ ಸರ್, ಅಂದರೆ ಕೊನೆ ಹಂತದಲ್ಲಿ ಈಗ ರಿಲೀಸ್ ಟೈಮ್ ಅನ್ನುವಂಥದ್ದು ಬಂದಿದೆ ಹತ್ತಿರ. ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ಈ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು?
ಅಭಿಮಾನಿಗಳಿಗೆ ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನಾವೇನು ಕಾಟಾಚಾರಕ್ಕೆ ಮಾಡಿಲ್ಲ. ನಾನೊಬ್ಬ ಅಷ್ಟೊಂದು ಪ್ರೊಫೆಸರ್ ಆಗಿದ್ದವನು ಸಿನಿಮಾಗೆ ಬಂದು ಸಿನಿಮಾ ಮೇಲಿನ ಪ್ಯಾಷನ್ನಿಂದ ನಾನು ಅಲ್ಲೂ ಮುಂಚೆನೂ ಹೇಳಿದ್ದೀನಿ, ಇಷ್ಟಪಟ್ಟು ಮಾಡೋ ಕೆಲಸ ಯಾವುದೂ ಕಷ್ಟ ಅಲ್ಲ. ನಾನು ಇದನ್ನು ಇಷ್ಟಪಟ್ಟೇ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಔಟ್ಪುಟ್ ಬಂದಿದೆ. ನೀವೆಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಈಗ ಒಂದು 10 ಜನ ಹೋಗ್ತೀರಾ ಅಂದರೆ ಯಾರೋ ಒಬ್ಬ ಹೋಗಿ ಅವ್ನ ರಿಪೋರ್ಟ್ ನೋಡಿಕೊಂಡೇ ಬೇಕಾದ್ರೆ ಮಿಕ್ಕಿದವ್ರು ಹೋಗಿ. ನಾವು ಆಮೇಲೆ ಈ ಶಿವರಾತ್ರಿಗೆ ತುಂಬ ಆಪ್ಟಾಗಿರೋಂಥ ಸಿನಿಮಾ. ಆ ಶಿವರಾತ್ರಿಗೆ ಆಪ್ಟಾಗಿರೋದಕ್ಕೇ ನಾನು ಭಾಳ ಕಷ್ಟಪಟ್ಟು ಶಿವರಾತ್ರಿಗೆ ಬರಬೇಕಂತ ಶಿವರಾತ್ರಿಲೇ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀನಿ. ಈ ಶಿವರಾತ್ರಿಗೆ ನಿಮಗೆ ಶಿವನ ಭಕ್ತರುಗಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಸಿನಿಮಾ ಬರ್ತಿದೆ, ಪ್ಲೀಸ್ ನೋಡಿ ಎಲ್ಲರೂ ನಮ್ಮ ಈ ಹೊಸ ತಂಡಕ್ಕೆ ಆರಿಸಿ. ನಿಮ್ಮ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿದೆ, ಶಾರ್ಟ್ ಮೂವಿ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ರಿ, ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ, ಎಷ್ಟು ಖುಷಿ ಇದೆ ನಿಮಗೆ ಅಂತ? ತುಂಬಾ ಖುಷಿ ಇದೆ. ಅದು ಮಾಡೋದಕ್ಕೂ ಮೂವಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ರೀಲ್ಸಲ್ಲಿ ಅದು ಕಷ್ಟನೇ, ನೋಡೋದಕ್ಕೆ ಸ್ಕ್ರೋಲ್ ಮಾಡಿಬಿಡ್ತಾರೆ, ಬಟ್ ಅದರಲ್ಲೂ ಎಫರ್ಟ್ಸ್ ಇದೆ. ಬಟ್ ಇದು ಮೂವಿಲಂತೂ ಇನ್ನೂ ಸಖತ್ ಎಫರ್ಟ್ಸ್ ಇರುತ್ತೆ. ಕ್ಯಾಮ್ರಾಮ್ಯಾನ್ಸ್ದು, ಆಮೇಲೆ ಆರ್ಟಿಸ್ಟ್ಗಳದ್ದು, ಹಿಂದೆ ತುಂಬ ಕೆಲಸಗಳು ನಡೀತಾ ಇರುತ್ತೆ. ಸೊ ತುಂಬ ಹಾರ್ಡ್ ವರ್ಕು ಪ್ಲಸ್ ಖುಷಿ, ಫನ್ ಎಲ್ಲ ಇರುತ್ತೆ. ನಿಮಗೆ ಅಪ್ರೋಚ್ ಆಗಿ ಹೇಗೆ ಸಿಕ್ತು ಈ ಮೂವಿ ಅಂತ? ದೈವ ಬಂದು ನಾನು ತುಂಬ ಆಡಿಷನ್ಸ್ ಕೊಡ್ತಾಯಿದ್ದೆ ಫಸ್ಟು. ಅದಕ್ಕೆ ಅಂದರೆ ಹೈಟ್ ಮ್ಯಾಚ್ ಆಗಿಲ್ಲ, ಆಮೇಲೆ ನನಗೆ ಸ್ವಲ್ಪ ಬರಲ್ಲ, ಸೊ ಅದರಿಂದನೂ ರಿಜೆಕ್ಟ್ ಆಗ್ತಾಯಿದ್ದೆ. ನೋಡಿರ್ತೀರ ಅನ್ಕೋತೀನಿ, ನನಗೆ ಅದು ಬರೋಲ್ಲ, ಸೊ ಅದರಿಂದನೂ ರಿಜೆಕ್ಟ್ ಆಗ್ತಾಯಿದ್ದೆ. ಹಿಂಗೆ ತುಂಬ ಕಾರಣಗಳಿಂದ ರಿಜೆಕ್ಟ್ ಆಗ್ತಾಯಿದ್ದೆ. ಸೊ ಆಮೇಲೆ ಒಂದು ಇವ್ರಿಗೆ ಆಡಿಷನ್ ಕೊಟ್ಟೆ. ಸೊ ಆಮೇಲೆ ಸೆಲೆಕ್ಟ್ ಆಯಿತು, ತುಂಬ ಖುಷಿ ಆಯಿತು. ಮತ್ತು 2-3 ಸತಿ ಕೊಟ್ಟೆ, ಸೆಲೆಕ್ಟ್ ಆಯಿತು. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಟೋಟಲ್ ಎಷ್ಟು ಆಡಿಷನ್ ಕೊಟ್ಟಿದ್ರಿ ಇದಕ್ಕಿಂತ ಹಿಂದೆ? ಸರಿ ಇಲ್ಲ ಅಂದರೂ 20 ಎಬೋ ಕೊಟ್ಟಿದ್ದೀನಿ, 20 to 25 ಆಗ್ತಿದ್ದೆ. ಬಟ್ ಇಂಡಸ್ಟ್ರಿ ಬಗ್ಗೆ ಗೊತ್ತಲ್ಲ ನನಗೆ, ಆ ಥರ ಎಲ್ಲ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಏನಿದ್ರು ಒಳ್ಳೆ ರೀತಿಯಲ್ಲೇ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು, ಸೊ ಫೈನಲಿ ಈ ಮೂವಿ ಇರೋರೆಲ್ಲ ತುಂಬ ಒಳ್ಳೆಯವರು, ಜೆನ್ಯೂನ್ ಪರ್ಸನ್ಸು. ಸೊ ಅದಕ್ಕೆ ಈ ಮೂವಿ ಸೆಲೆಕ್ಟ್ ಮಾಡಿ ಮುಂದೆ ಬಂದೆ. ಓಕೆ, ನೀವು ಶಾರ್ಟ್ ಮೂವಿ ಎಲ್ಲ ಮಾಡ್ಕೊಂಡು ಬಂದಿರ್ತೀರ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಸಿನಿಮಾ ಹೀಗೆ ಅಂದ್ಕೊಂಡಿರ್ತೀರ, ಬಟ್ ಸಿನಿಮಾ ಅದಾಗಲ್ಲ, ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಹೌದು. ಬಂದಾಗ ಸಿನಿಮಾದಲ್ಲಿ ಏನೆಲ್ಲ ಕಲ್ತ್ರಿ ಅಂತ? ಸರ್ ಅಂದರೆ ಇವಾಗ ನಾವು ಅಲ್ಲಿ ಮಾಡೋದು ಜಸ್ಟ್ ಒಂದು 4 ಜನ ನಮ್ಮ ಥರನೇ ಆರ್ಟಿಸ್ಟ್ಗಳಿರ್ತಾರೆ. ಸೊ ಅವ್ರ ಮಧ್ಯೆ ನಮಗಷ್ಟು ಫಿಯರ್ ಬರೋಲ್ಲ, ಏನು ಬೇಕೋ ಡೈಲಾಗ್ಸ್ ಹಂಗಂಗೆ ಹೇಳ್ಬಿಡ್ತೀವಿ. ಬಟ್ ಇಲ್ಲಿ ಏನಂತಂದರೆ ತುಂಬ ಸೀನಿಯರ್ ಆ್ಯಕ್ಟರ್ಸ್ ಇರ್ತಾರೆ, ಪ್ಲಸ್ ದೊಡ್ಡ ಕ್ಯಾಮ್ರಾಸ್ ನೋಡ್ತೀವಿ, ಅಲ್ಲಿ ನಾವು ಚಿಕ್ಕ ಕ್ಯಾಮ್ರಾಸ್ ಇಟ್ಕೊಂಡಿರ್ತೀವಿ. ಸೊ ಆವಾಗ ಸ್ವಲ್ಪ ಭಯ ಬರುತ್ತೆ, ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ, ಎಲ್ಲಿ ಅವ್ರು ನನಗೆ ಬೈತಾರೋ, ಈ ಥರ ಎಲ್ಲ ತಲೆಗೆ ಬರ್ತಾಯಿತ್ತು. ಬಟ್ ಆದರೂ ನಾನು ಎಲ್ಲೂ ಮಿಸ್ಟೇಕ್ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಖುಷಿ ಇದೆ. ನಿಮ್ಮ ಔಟ್ಪುಟ್ ನೋಡಿದ್ರಾ ಈಗ? ಹೌದೌದು, ನೋಡಿದೆ. ಏನು ಅನಿಸ್ತು ನಿಮಗೆ ಅಂತ? ಸರ್ ತುಂಬ ಖುಷಿ ಆಯಿತು. ಅಂದರೆ ಸ್ವಲ್ಪ ಏಜ್ ಡಿಫ್ರೆನ್ಸ್ ಆಗಿದೆ. ಅಂದರೆ ನಾನು ಮಾಡಿದಾಗ 19 ಇಯರ್ಸು, ಇವಾಗ 21 ಆಗಿದೆ. ಸೊ 2 ಇಯರ್ಸ್ ಗ್ಯಾಪಲ್ಲಿ ಸ್ವಲ್ಪ ನಾನಲ್ಲಿ ಚಿಕ್ಕ ಹುಡುಗಿ ಥರ ಕಾಣಿಸ್ತೀನಿ, ಇವಾಗ ಸ್ವಲ್ಪ ದೊಡ್ಡವಳ ಥರ ಕಾಣಿಸ್ತಾ ಇದ್ದೀನಿ. ಸೊ ಡಿಫ್ರೆನ್ಸ್ ಯಾವ ರೀತಿ ನೋಡಿದಾಗ ಸಾಂಗು ಈ ಥರದ್ದೆಲ್ಲ ನೋಡೋಕೆ ಮನೇಲಿ ಯಾವ ರೀತಿ ಸಪೋರ್ಟ್ ಇದೆ ನಿಮಗೆ ಅಂತ? ಮನೆಯಲ್ಲಿ ನಮ್ಮ ಮಮ್ಮಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮ ಡ್ಯಾಡಿದು ಸ್ವಲ್ಪ ಸಪೋರ್ಟ್ ಇರಲಿಲ್ಲ, ಗೊತ್ತಲ್ಲ, ಅಪ್ಪಂದಿರೆಲ್ಲ. ಅಂದರೆ ಅವರಿಗೆ ನಾನು ಡಾಕ್ಟರ್ ಆಗಬೇಕು ಅಂತ ಇತ್ತು ತಲೆಯಲ್ಲಿ. ಸೊ ನಾನು ಆ್ಯಕ್ಟರ್ ಆಗಿಬಿಟ್ಟೆ. ಸೊ ಅದರಿಂದ ಅವರು ಇನ್ನೂ ಡಿಸಪಾಯಿಂಟ್ ಆಗೇ ಇದ್ದಾರೆ ನಾನು ಈ ಫೀಲ್ಡ್ನ ಸೆಲೆಕ್ಟ್ ಮಾಡಿರೋದಕ್ಕೆ. ಅಷ್ಟೇ. ಸೊ ನಾನು ಸೈನ್ಸ್ BE ಮಾಡ್ತಾಯಿದ್ದೀನಿ. ಮಾಡ್ತಾಯಿದ್ದೀನಿ, ಸೆಕೆಂಡ್ ಇಯರ್ ಇವಾಗ ಮಾಡ್ತಾಯಿದ್ದೀನಿ. ಸೊ ಅಂದರೆ ಅವರಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತಲ್ವ, ಸೊ ನಾನು ಅದನ್ನು ಈಡೇರ್ಸೋಕ್ಕಾಗಿಲ್ಲ ಅಂತ ಅವ್ರಿಗೆ ಸ್ವಲ್ಪ ಕೋಪ ಇದೆ. ಬಟ್ ಅವರು ಸಪೋರ್ಟ್ ಮಾಡ್ತಾರೆ, ಅದೊಂದು ತಲೆಯಲ್ಲಿದೆ ಅಷ್ಟೇನಿಲ್ಲ, ಸಪೋರ್ಟ್ ಮಾಡ್ತಾರೆ. ಈ ಚಿತ್ರತಂಡದ ಬಗ್ಗೆ, ಈ ದೈವ ಚಿತ್ರತಂಡದ ಬಗ್ಗೆ ಹೇಳೋದಾದ್ರೆ, ಹೀರೋ ಆಗಿರ್ಬೋದು, ಅವರೇ ಡೈರೆಕ್ಟರ್ ಕೂಡ, ಫಸ್ಟ್ ಟೈಮ್ ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಹೌದು. ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದ್ದಿತ್ತು? ಸರ್ ತುಂಬ ಚೆನ್ನಾಗಿತ್ತು. ಹೆಂಗೆ ಅಂತಂದರೆ, ಇವಾಗ ಒಬ್ಬರು ಹಿಂಗೆ ಅವ್ರಿಗೆ ಬರಲ್ಲ,
ಜೂನಿಯರ್ ಆರ್ಟಿಸ್ಟ್ಸ್ ಇರ್ತಾರಲ್ಲ ಅವರು ಆ ಥರ ಏನೂ ಟ್ರೀಟ್ ಮಾಡ್ತಿರ್ಲಿಲ್ಲ. ಎಲ್ಲನೂ ಒಟ್ಟಿಗೆ ಒಂದೇ ಸಮ ಎಲ್ಲ ಸೆಟ್ಟಲ್ಲೂ ಅಷ್ಟೇ ಕುತ್ಕೊಂಡು ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಎಲ್ಲ ಊಟ ಮಾಡ್ತಾಯಿದ್ವಿ. ದೊಡ್ಡ ಹೀರೋ ಆಗಿರ್ಬೋದು, ಸೀನಿಯರ್ಸ್ ಆ್ಯಕ್ಟರ್ಸ್ ಎಲ್ಲ ಇದ್ದರು. ಸೊ ಅವರು ಅಷ್ಟೇ ಫ್ರೆಂಡ್ಲಿ ಆಗಿದ್ದರು. ಸೊ ಡೈರೆಕ್ಟರ್ಸು ಅಷ್ಟೇ, ಅವರು DOPs ಎಲ್ಲ ಅಷ್ಟೇ ಚೆನ್ನಾಗಿತ್ತು. ಒಂಥರ ಒಂದು ಫ್ಯಾಮಿಲಿ ಥರ ಕ್ರಿಯೇಟ್ ಆಗಿಬಿಟ್ಟಿತ್ತು ಅಲ್ಲಿ ಬಾಂಡಿಂಗು. ಖುಷಿ ಆಯಿತು. ತುಂಬ ಖುಷಿ ಆಯಿತು. ಇನ್ನೂ ಖುಷಿ ಆಯಿತು. ನಿಮಗೆ ಸಿನಿಮಾದಲ್ಲೇ ಮುಂದುವರಿಬೇಕಂತ ಆಸೆ ಇದೆ ಅಥವಾ ಇಲ್ಲ ಡಾಕ್ಟರ್ ಆಗಬೇಕಂತ ಆಸೆ? ಯಾವುದಾದ್ರೂ ಒಂದು ಆಯ್ಕೆ ಮಾಡೋದಾದ್ರೆ ಯಾವ್ದು ಆಯ್ಕೆ ಮಾಡ್ತೀವಿ? ಸರ್, ಇವಾಗ ನನ್ನ ಡಾಕ್ಟರ್ನ ಆಯ್ಕೆ ಮಾಡೋಕ್ಕಾಗಲ್ಲ. ಬಿಕಾಸ್ ಅದಕ್ಕೆ ತುಂಬ ಟೈಮ್ ಕೊಡಬೇಕು, ಎಫರ್ಟ್ಸ್ ಹಾಕಬೇಕು. ಬಟ್ ನಾನು ಅದಕ್ಕೆ ಟೈಮ್ ಕೊಡ್ತೀನಿ ಅಂತಂದರೆ ಇದನ್ನೆಲ್ಲ ಬಿಡಬೇಕಾಗುತ್ತೆ. ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದು ಬಿಡಬೇಕು. ಸೊ ಅದೆಲ್ಲ ಬೇಡ, ನಾನು ಇದನ್ನೇ ಚೂಸ್ ಮಾಡ್ತೀನಿ ಅಂತ ಚೂಸ್ ಮಾಡ್ತೀನಿ. ಯಾವುದಾದ್ರೂ ರೂಪದಲ್ಲಿ ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರ ಜೊತೆ ನಮಗೆ ಆಸೆ ಇರುತ್ತೆ, ನಮ್ಮ ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ಬಟ್ ನಿಮಗೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋಂಥ ತುಂಬ ಆಸೆ ಇದೆ ಹೀರೋ ನಮ್ಮಲ್ಲಿ? ಸರ್, ಅಂದರೆ ಇವಾಗ ನಾನು ಹೇಳ್ಬೋದು ಇವರು ಜೊತೆ ಮಾಡಬೇಕು ಅಂತ. ಬಟ್ ಏನು ಅಂತಂದರೆ ನನಗೆ ಅವರು ಇವರು ಅಂತ ತಲೆಯಲ್ಲಿ ಇಲ್ಲವೇ ಇಲ್ಲ. ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಯಾರ್ಯಾರು ಹೀರೋ ಇದ್ದಾರೋ ಪ್ರತಿಯೊಬ್ಬರ ಜೊತೆ ಮಾಡಬೇಕು ಅಂತ ನನ್ನ ಆಸೆನೂ ಇದೆ. ನಿಮ್ಮ ಫೇವ್ರೆಟ್ ಹೀರೋ ಅಂದರೆ ಯಾರು? ದರ್ಶನ್ ಸರ್. ಓಕೆ, ಯಾಕೆ ಸರ್? ಅಂದರೆ ನಾನು ಚಿಕ್ಕವಳಿರ್ಬೇಕಂದ್ರಿಂದ ಅವ್ರ ಮೂವೀಸ್ ನೋಡ್ಕೊಂಬಂದಿದ್ದೀನಲ್ಲ. ಸೊ ನೆಗೆಟಿವ್ಸ್ ಇರ್ಬೋದು, ಬಟ್ ನಾನು ಅವ್ರ ಮೂವಿ ನೋಡಿ ಇಷ್ಟಪಟ್ಟಿರೋದ್ರಿಂದ ನನಗೆ ಅವ್ರು ಇಷ್ಟ. ಅವ್ರ ಆ್ಯಕ್ಟಿಂಗು ಹೊಸ ಕಲಾವಿದರನ್ನ ಅವರನ್ನೆಲ್ಲ ಬೆಳೆಸ್ತಾರೆ. ಅಂದರೆ ಈಗ ಹೌದೌದು ಅವ್ರ ಸಿನಿಮಾದವರು ಹೌದೌದು ಪಡ್ಕೊಂಡಿದ್ದಾರೆ. ನಿಮಗೂ ಕೂಡ ಆ ಥರದೊಂದು ಆಸೆ ಇದೆ? ಹೌದು ಸರ್, ನಿಜವಾಗ್ಲೂ ಆಸೆ ಇದೆ. ಅವರು ಅಟ್ಲೀಸ್ಟ್ ಕರೆದ್ರೆ ಸಾಕು ಅನ್ನೋ ಆಸೆ ಇದೆ. ಓಕೆ, ಇವಾಗ ಚಿತ್ರ ರಿಲೀಸ್ ಆಗ್ತಿದೆ ನಿಮ್ಮದು. ಬಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತ? ಸರ್, ಏನು ಗೊತ್ತಾ, ನಮ್ಮ ಕನ್ನಡ ಇಂಡಸ್ಟ್ರೀಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಆಚೆಯಿಂದ ಬಂದವ್ರನ್ನೆಲ್ಲ ಒಪ್ಕೋತಾ ಇದ್ದಾರೆ. ಬಟ್ ನಮ್ಮವ್ರನ್ನ ಯಾರನ್ನೂ ಆ ಥರ ಮಾಡ್ತಾಯಿಲ್ಲ. ಬಟ್ ನೀವು ನೋಡ್ಬೋದು ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ ಅವ್ರ ಹೀರೋಗಳನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ನೀವೇ ಅಬ್ಸರ್ವ್ ಮಾಡಿರ್ಬೋದು. ಸೊ ಅದು ನಮ್ಮ ಕನ್ನಡ ಇಂಡಸ್ಟ್ರಿಲೂ ಬರಬೇಕು, ಆ ಥರ ಆಗಬೇಕು. ಸೊ ಅದೇ ನನ್ನ ಆಸೆ. ಸೊ ನೀವು ಅಷ್ಟೇ, ಯಾರು ಹೊಸ ಹೀರೋಸು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕೈ ಬಿಡಬೇಡಿ. ಸೊ ಅವರು ಕಷ್ಟಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ, ಅವರಷ್ಟೇ ಕಷ್ಟಪಟ್ಟಿರ್ತಾರೆ. ಸೊ ಅವ್ರನ್ನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಿಮಗೂ ಇದು ಬಿಟ್ಟಿಂಗ್ ಆಫರ್ಗಳೆಲ್ಲ ಬರ್ತಾ ಇದೆಯಾ? ಯಾವ ಥರ ಇದೆ ನಿಮ್ಮ ಜರ್ನಿ? ಸರ್, ಬರ್ತಾ ಇದೆ. ಬಟ್ ನಾನು ಈಗ ಸದ್ಯಕ್ಕೆ ಸ್ವಲ್ಪ ಬೇಡ ಅಂತ ನಿಲ್ಸಿದ್ದೀನಿ. ಏಕೆಂದರೆ ನಾನು ಸ್ವಲ್ಪ ಅದೇ ಎಜುಕೇಷನ್ ಇದೊಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಅದು ನನಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಇವಾಗ ಏಜ್ ಎಷ್ಟು 21 ಇದೆ ನನಗೆ. ಇನ್ನೊಂದು 1 ಇಯರ್ ಇಲ್ಲ 2 ಇಯರ್ಸ್ ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಟ್ಟು ನೆಕ್ಸ್ಟ್ ಜರ್ನಿನ ಇಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಇದೆ. ಹೌದೌದು. ನಿಮ್ಮ ಪ್ರೀಸ್ ಅವ್ರಿಗೆ, ನಮ್ಮ ಅಭಿಮಾನಿಗಳಿಗೆ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಅದೇ ನಾನು ಇವಾಗ ಹೇಳ್ದಂಗೆ ಬೇರೆ ಮೂವಿಗಳನ್ನ ನೀವು ಎಷ್ಟು ಪ್ರೀತಿ ಪ್ರೋತ್ಸಾಹದಿಂದ ನೋಡ್ತೀರೋ, ಸೊ ಅಷ್ಟೇ ಅದಕ್ಕಿಂತ ಜಾಸ್ತಿನೇ ನೀವು ನಮ್ಮನ್ನ ನೋಡಬೇಕು. ಯಾಕಂದರೆ ಕನ್ನಡ ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದಕ್ಕೆ ನೀವು ಬಂದು ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಗ್ರೌಂಡಲ್ಲಿ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡೋಕ್ಕೂ ರೆಡಿ, ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋಕ್ಕೂ ರೆಡಿ. ಅವ್ರು ಯಾರು ಅಂದರೆ ಅರುಣ್ ಬಚ್ಚನ್ ಅವರು. ಈ ಬಾರಿ CCL ಕೂಡ ಕಪ್ ಗೆದ್ಕೊಂಡು ಬಂದಿದ್ದಾರೆ. ನಮ್ಮ ಕರ್ನಾಟಕ ಬುಲ್ಡೋಸರ್ ತಂಡ ಪರವಾಗಿ ಆಡಿ ಇವತ್ತು ನಮ್ಮ ಜೊತೆ ಅರುಣ್ ಬಚ್ಚನ್ ಅವರಿದ್ದಾರೆ. ದೈವ ಸಿನಿಮಾದಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಸಿನಿಮಾದ ಕುರಿತಾಗಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ, ಬನ್ನಿ. ಅರುಣ್ ಬಚ್ಚನ್ ಅವರೇ, ಮೊದಲೇದಾಗಿ ನಮಸ್ಕಾರ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೋಡಿದ್ದೀರಾ CCL, ತುಂಬ ಖುಷಿಯಾಗಿದ್ದೀನಿ. ಓಕೆ ಸರ್, ಈ ದೈವ ಸಿನಿಮಾದ ಬಗ್ಗೆ ಹೇಳೋದಾದರೆ ಡೈರೆಕ್ಟರ್ನೆಲ್ಲ ಮಾತಾಡಿಸ್ತಾ ಬಂದ್ವಿ. ಒಂದು ಕಾನ್ಸೆಪ್ಟನ್ನು ಅವರು ಎಕ್ಸ್ಪ್ಲೈನ್ ಮಾಡಿದರು, ಏನು ದೈವ ಅನ್ನುವಂಥದ್ದು ಅಂತ ಎಕ್ಸ್ಪ್ಲೈನ್ ಮಾಡಿದರು. ಬಟ್ ಇದರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ?
ದೈವ ಸಿನಿಮಾ ಬಗ್ಗೆ ನಮ್ಮ ಹೀರೋ ನಿರ್ದೇಶಕರೆಲ್ಲ ಮಾತಾಡಿದ್ದಾರೆ. ಬಟ್ ದೈವ ಬರೋ ಕಾರಣನೇ ಸಿನಿಮಾದಲ್ಲಿ ನಾನು. ಇನ್ನು ಪಾತ್ರ ಅಂದರೆ ನಿಮಗೆ ಗೊತ್ತಿರೋದು ನೆಗೆಟಿವ್, ನನ್ನ ನೆಗೆಟಿವ್ ಪಾತ್ರ. ಒಂದು ಊರು ಗೌಡ ಮಗನ ಪಾತ್ರ, ಒಂದು ದೌರ್ಜನ್ಯ ಮಾಡುವಂಥ ಪಾತ್ರ ತುಂಬ ವಿಭಿನ್ನವಾಗಿದೆ. ರಾಕ್ಷಸತನ ಹೊಂದಿದೆ ಕ್ಯಾರೆಕ್ಟ್ರಲ್ಲಿ. ಹಾಗಾಗಿ ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ. ನಿಮಗೆ ಒಂದು ಈ ಕಾನ್ಸೆಪ್ಟ್ ಬಂದು ಹೇಳಿದಾಗ ನಿಮ್ಗೆ ಏನು ಅನಿಸ್ತು? ಯಾಕಂದರೆ ನೀವು ನೆಗೆಟಿವ್ ಪಾತ್ರ ಎಲ್ಲ ಮಾಡ್ತೀರ, ಅದೇ ಇಷ್ಟ ನಿಮಗೆ. ಬಟ್ ಈ ಥರದ್ದೊಂದು ಅಂದರೆ ಈಗ ದೈವಾರಾಧನೆ ಅಲ್ಲ, ಅದು ಬಿಟ್ಟು ಹೊರಗಡೆ ಬಂದಿರುವಂಥದ್ದಂತ ಈ ಸ್ಟೋರಿ ಅವ್ರು ಹೇಳುವಂಥ. ನಿಮಗೆ ಈ ಕತೆ ಕೇಳಿದಾಗ ಈ ಪಾತ್ರ ಮಾಡಬೇಕಾದ್ರೆ ನಿಮಗೆ ಏನು ಅನಿಸ್ತು ಅಂತ? ಸ್ಟಾರ್ಟಿಂಗ್ ನನಗೆ ಮಂಜು ಜಯರಾಜ್ ಅವರು ಕತೆ ಬಂದು ಹೇಳಿದಾಗ ಆಲ್ಮೋಸ್ಟ್ ನೆಗೆಟಿವ್ ತುಂಬ ಮಾಡಿದ್ದೀನಿ ಸಿನಿಮಾಗಳು. ದಂಡುಪಾಳ್ಯ 4 ಇರ್ಬೋದು, ಬಿಚ್ಚುಗತ್ತಿ, ಲೀ, ಈ ತುಂಬ ಸಿನಿಮಾಗಳಿದೆ. ಬಟ್ ಇದು ವಿಭಿನ್ನ ಏನಪ್ಪ ಅಂತ ಅಂದರೆ ಪಾತ್ರಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇದೆ ಇಲ್ಲಿ. ನನ್ನ ತಂದೆ ಕ್ಯಾರೆಕ್ಟ್ರು ಇಡೀ ಸಿನಿಮಾನ ಆವರಿಸ್ಕೊಂಡಿದೆ. ನಮ್ಮ ತಂದೆ ಕ್ಯಾರೆಕ್ಟ್ರು ಬಂದು ಬಾಲರಾಜವಾಡಿ ಅವರು ಮಾಡಿದ್ದಾರೆ. ಬಟ್ ಇದು ನಮ್ಮ ಸುತ್ತ ನಡೆಯೋಂಥ ಒಂದು, ಈ ಕತೆ ಸುತ್ತ ನಡೆಯೋಂಥ ಒಂದು ಪಾತ್ರ. ಹಾಗಾಗಿ ತುಂಬ ಚಾಲೆಂಜ್ ಆಗಿತ್ತು. ಬಟ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋವಂಥವನು, ಈಗಲೂ ಕೂಡ ಥಿಯೇಟ್ರ್ ಮಾಡ್ತಾಯಿರ್ತೀನಿ. ಹಾಗಾಗಿ ಈ ಪಾತ್ರ ತುಂಬ ಖುಷಿ ಕೊಟ್ಟಿದೆ ನನಗೆ. ಈಗ ಸಿನಿಮಾನ ಹೊರತುಪಡಿಸಿ ಈ ಬಾರಿ 4ನೇ CCL ಆಡಿದ್ರಿ, ನೀವು ಕಪ್ ಕೂಡ ಗೆದ್ಕೊಂಡು ಬಂದ್ರಿ. ಬಟ್ ನಮಗೆಲ್ಲ ಈಸಿಯಾಗಿ ತೊಗೊಂಡು ಬಂದ್ರಿ ಏನೋ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಹಾಕಿರುವಂಥ ಎಫರ್ಟ್ ನಿಮಗೆ ಗೊತ್ತಿರುತ್ತೆ, ಯಾವ ರೀತಿ ಎಫರ್ಟ್ ಹಾಕಿ ವಿನ್ ಮಾಡ್ಕೊಂಡು ಬಂದಿದ್ದೀರಾ ಅನ್ನುವಂಥದ್ದು. ಬಟ್ ಆ ಜರ್ನಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಅಂತ? ಸರ್, ಇಷ್ಟು ಕ್ರಿಕೆಟ್ ಜರ್ನಿ ಒಂದಾದರೆ ಈ ಸರಿ ಹಾಕಿದ್ದು ನಾನು ಎಫರ್ಟು ಒಂದು ಜರ್ನಿ ಇತ್ತು ಸರ್. ಯಾಕೆ ತುಂಬ ಖುಷಿ ಆಗ್ತಾಯಿದೆ ಅಂದರೆ ದೈವ ಬಲ ಕೂಡ ನನಗಿತ್ತು ಸರ್. ಈ ಸಲ ನಾನು ಆ್ಯಕ್ಚುಲಿ ಫಿಟ್ನೆಸ್ಸು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ ಅಂತ ಅಂದರೆ ನಾನು 16.5 kg ಇಳಿಸಿದ್ದೆ ಸರ್. ಸ್ವಲ್ಪ ದಪ್ಪ ಆಗಿದೆ. ಅಣ್ಣ ಎಲ್ಲ ಒಂದು ಕಡೆ ನನಗೆ ಕ್ಲಾಸ್ ತೊಗೊಂಡಿದ್ರು ಈ ವಿಚಾರವಾಗಿ. ನನ್ನ ಕೆಲವೊಂದು ಹಿಂದೆ ನನ್ನ ಆಟ ಹಾಳಾಗೋಕ್ಕೆ ಕಾರಣ ನನ್ನ ಫಿಟ್ನೆಸ್ಸು. ಹಾಗಾಗಿ ಈ ಸಲ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಬಟ್ ಈ ಸಲ ನಮ್ಮ ಟೀಮ್ ಹೆಂಗಿತ್ತು ಅಂದರೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನನೂ ಫಿಟ್ ಆಗಿದ್ದು. ಹಾಗಾಗಿ ಆಮೇಲೆ ಈ ಸರಿ ಟೀಮ್ ಕೋಆರ್ಡಿನೇಷನ್ ಇದೆಯಲ್ಲ, ಯೂನಿಟಿ ಅನ್ನೋದು ತುಂಬ ಬಿಲ್ಡ್ ಆಗ್ಬಿಟ್ಟಿದ್ದು. ನೀವು ಲಾಸ್ಟ್ ಪ್ರೆಸ್ ಮೀಟಲ್ಲಿ ನೋಡಿರ್ಬೋದು, ನಮ್ಮ ಪ್ರಧಾನಮಂತ್ರಿಗಳು ಮಾರ್ಕಂಡಯ್ಯ ಹೀಗೆ ನಮ್ಮದು ಒಂದು ಫನ್ನಾಗಿ ಅಲ್ಲಿ ಮಾತಾಡಿಕೊಂಡು ಮ್ಯಾಚ್ ಮುಗಿದ ಮೇಲೆ ಹೋಟ್ಲಿಗೆ ಬಂದರೂ ಕೂಡ ಕೂತ್ಕೊಂಡು ನಿಮ್ಗೆ ಅದು ಆ ಸಚಿವ ಸ್ಥಾನ ಈ ಸಚಿವ ಈ ಥರ ಫನ್ ಮಾಡಿಕೊಂಡು ಭಾರಿ ಎಂಜಾಯ್ ಮಾಡಿದೋ. ಬಟ್ ಈ ಸಲ ಕಪ್ ಗೆದ್ದಿದ್ದಂತೂ ತುಂಬ ಖುಷಿ ಇದೆ. ಈ ಸಲ ಸಿನಿಮಾದಲ್ಲೂ ಅಷ್ಟೇ ಬ್ಯುಸಿಯಾಗಿದ್ದೀನಿ. ಈ ವರ್ಷದಲ್ಲಿ ನೆಕ್ಸ್ಟ್ ಇನ್ನೆರಡು ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಅದು ರೆಡಿ ಆಗ್ತಾಯಿದೆ. ಒಂದು ರಾಮರಸ, ಇನ್ನೊಂದು ಅತಿಕಾಯ, ನಮ್ಮ ನಿರೂಪ್ ಭಂಡಾರಿ ಅವ್ರದ್ದು. ಹಾಗಾಗಿ ಸಾಲಕ್ಕೆ ಸಿನಿಮಾ ನಡೀತಾ ಇರೋದ್ರಿಂದ ತುಂಬ ಖುಷಿಯಾಗಿದೆ. ಸುದೀಪ್ ಸರು ಫೀಲ್ಡಲ್ಲಿ ತುಂಬ ಅಗ್ರೆಸಿವ್ ಆಗಿರ್ತಾರೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಕೆಲವೊಂದು ಬೈಟ್ಸ್ ಆಗಿರೋದು ನೋಡಿದ್ದೀವಿ. ಬಟ್ ಅವರು ಬೈದಿರುವಂಥ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೀವು ಯಾವತ್ತಾರು ಫೀಲ್ಡಲ್ಲಿ ಅವ್ರ ಹತ್ರ ಬೈಸ್ಕೊಂಡಿದ್ದು ಉಂಟಾ ಅಂತ? ಸರ್, ಖಂಡಿತ ಬೈಸ್ಕೊಂಡಿದ್ದೀವಿ. ಬೈಸ್ಕೊಂಡ್ರೆ ಇಷ್ಟೊಂದು ಹೈಪ್ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಒಂದು ಫೈನಲ್ ಮ್ಯಾಚಲ್ಲಿ ಒಂದು ಕ್ಯಾಚ್ ಬಿಟ್ಟೆ. ಅಣ್ಣ ಬೈದಿದ್ರೆ ಅದು ವೈರಲ್ ಆಗ್ತಾಯಿತ್ತು ಏನೋ. ಅಣ್ಣ ಏನೋ ನೀನು ಅಂತ ಅಂದ್ರೆ ಇಷ್ಟೇ. ಬಟ್ ಈ ಸಲ ಹೆಂಗಿತ್ತು ಅಂತ ಅಂದರೆ ಅಣ್ಣ ಬೈದರೆ ಖುಷಿ. ಅಣ್ಣ ಎಷ್ಟು ಸರ್ ಗ್ರೌಂಡಲ್ಲಿ ಎಷ್ಟು ಅಗ್ರೆಸಿವ್ ಆಗಿರ್ತಾರೋ ಸರ್. ಟೀಮಲ್ಲಿ 100% ಎಫರ್ಟಲ್ಲಿ 50% ಅವ್ರದ್ದೇ ಇರುತ್ತೆ. ಅಷ್ಟು ಅಗ್ರೆಸಿವ್ ಸರ್. ಅವರು ನೆವರ್ ಗಿವ್ ಅಪ್ ಸರ್. ಲಾಸ್ಟಲ್ಲಿ ಆಪೋಸಿಟ್ ಟೀಮ್ಗೆ 1 ರನ್ ಬೇಕಾಗಿರೋ ಅವಾಗಲೂ ಅವರು ಗಿವ್ ಅಪ್ ಆಗೋಲ್ಲ ಸರ್. ನೆವರ್ ಗಿವ್ ಅಪ್ ಆ ಥರ ಅಣ್ಣ ಆ್ಯಕ್ಚುಲಿ. ಬಟ್ ಈ ಸಲ ಸರ್ ಗ್ರೌಂಡಲ್ಲಿ ಹಂಗಿರ್ತಾರೆ ಅಂದರೆ ನಾವು ಹೋಟ್ಲಿಗೆ ಬಂದು ಅಂದರೆ ಅದು ಮಜಾನ ಬೇರೆ ಸರ್. ಅವ್ರು ಫನ್ ಮಾಡ್ಕೊಂಡು ಕಾಲು ಎಳ್ಕೊಂಡು, ಜೊತೆಗೆ ರಾಜಣ್ಣ ಬೇರೆ ಇದ್ದರು, ರಂಜಿತ್ ಸರು, ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಭಾರಿ ಮಜಾ ಮಾಡಿದ್ದೀವಿ ಸರ್ ಈ ಸಲ. ತುಂಬ ನಾನು ಹೇಳ್ತಾ ಇಲ್ವಾ, ನಾವು ಅಷ್ಟು ಖುಷಿಯಾಗಿ ಮಾತಾಡ್ತೀವಿ ಅಂತ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಸಲ. ಕಪ್ ಗೆದ್ದಿದ್ದು ಒಂದು ಕಡೆ ಖುಷಿ ಆದರೆ ಅದರಿಂದ ಭಾರಿ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡಿದ್ದೀವಿ. ಹಾಗಾಗಿ ಸಕ್ಸಸ್ಸು ದೈವ ಬಲ. ಮೊನ್ನೆ ಪ್ರೆಸ್ ಮೀಟಲ್ಲೇ ಸುದೀಪ್ ಸರ್ ಹೇಳ್ತಾಯಿದ್ರು, ಒಬ್ಬರೊಬ್ಬರು ಪ್ಲೇಯರು ಕಿಲಾಡಿ ಅವರು ಆ ರೀತಿಯೆಲ್ಲ ನಿಮ್ಮನ್ನು ಹೇಳ್ತಾಯಿದ್ರು. ಬಟ್ ಬೈಯೋ ಹಿಂದಿನ ರೀಸನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿದರು ಪ್ರೆಸ್ ಮೀಟಲ್ಲಿ. ಬಟ್ ಆ ಸಿಚುವೇಷನಲ್ಲಿ ಅಂತ ಅಗ್ರೆಸಿವ್ ಮೂಡ್ಗೆ ಹೋಗ್ಬಿಡ್ತಾರೆ. ಬಟ್ ಅಲ್ಲಿ ಹೇಳೋಕ್ಕಾಗಲ್ಲ ಫೀಲ್ಡಲ್ಲಿ ಯಾವ ರೀತಿ ಸಿಚುವೇಶನ್ ಇರುತ್ತೆ ಅನ್ನುವಂಥದ್ದು. ಬಟ್ ಇದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸುದೀಪ್ ಸರು ನೀವು ನೋಡಿದ ಹಾಗೆ ಅಂತ?
ಸರ್ ಸೊ ಗ್ರೌಂಡ್ ಅಂತ ಬಂದಾಗ ಅಣ್ಣ ಯಾವ ಥರ ಇರ್ತಾರೆ ಅಂದರೆ, ಸೊ ನಾವು ಈಗ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಇಲ್ಲ ಸೊ ನಾವು ಬೌಲಿಂಗ್ ಹಾಕ್ಸ್ಬೇಕಾದ್ರೂ ಸೊ ಬಚ್ಚನ್ ನೀನು ಈ ಬಾಲ್ ಹಾಕು, ನಾನು ಆ ಬಾಲ್ ಅಣ್ಣ ಹೇಳಿದ ಬಾಲ್ ಹಾಕಿ ಓಡಿಸ್ಕೊಂಡ್ರೆ ಅವ್ರಿಗೇನು ಬೇಜಾರಿಲ್ಲ. ಬಟ್ ಸೊ ಅವರು ಹೇಳಿರೋಂಥ ಬಾಲ್ ಹಾಕ್ತೆ ಬೇರೆ ಬಾಲ್ ಹಾಕಿ ನಾನು ಓಡಿಸ್ಕೊಂಡ್ರೆ ಸಿಟ್ಟು ಬರುತ್ತೋ ಇಲ್ವ ಹೇಳಿ ನಿಮಗೆ, ಅಲ್ವಾ? ಸೊ ಅದೇ ಆಗೋದು. ಸೊ ಅಣ್ಣ ಹೇಳಿದ ಬಾಲ್ ಯಾಕೆಂತ ಅಂದರೆ ಅವ್ರು ಕೀಪಿಂಗಲ್ಲಿ ಇರ್ತಾರೆ. ಸೊ ಬ್ಯಾಟ್ಸ್ಮನ್ದು ಇಂಚು ಜಡ್ಜ್ ಮಾಡ್ತಾರೆ ಸರ್ ಅವರು ಪ್ರತಿಯೊಂದು. ಕೀಪಿಂಗ್ ಅಂತೂ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸರ್, ಏಜ್ ನೋ ಮ್ಯಾಟರ್ ಸರ್, ಬಟ್ ಅವ್ರ ಎನರ್ಜಿ, ಅವ್ರ ಆಮೇಲೆ ಜಡ್ಜ್ಮೆಂಟ್ ಇದೆಯಲ್ಲ ಸರ್, ಫೀಲ್ಡ್ ಸೆಟ್ ಇರ್ಬೋದು, ಸಖತ್ತಾಗಿರುತ್ತೆ. ಸೊ ಈಗ ಒಂದು ಈ ಬಾಲ್ ಹಾಕು ಅಂತೇಳಿ ಆ ಫೀಲ್ಡ್ ಸೆಟ್ ಮಾಡಿರ್ತಾರೆ. ಬಟ್ ನಾವು ಆ ಫೀಲ್ಡ್ ಸೆಟ್ಟಿಗೆ ನಾವು ಬೋಲ್ ಹಾಕಲಿಲ್ಲ ಅಂದಾಗ ಯಾರಿಗೆ ಸಿಟ್ಟು ಬರಲ್ಲ ಹೇಳಿ? ಆವಾಗ ಅವ್ರು ಅಗ್ರೆಸ್ ಆಗ್ತಾರೆ. ಅಷ್ಟೇ ರೀಸನ್, ಇನ್ನೇನಿಲ್ಲ. ಅಲ್ಲಿ ಮಾತ್ರ ತುಂಬ ಕೋಪದಲ್ಲಿ ಇರ್ತಾರೆ ಆ ಮೂಮೆಂಟಲ್ಲಿ, ಮತ್ತು ಅದರಿಂದ ಹೊರಗಡೆ ಬಂದಾಗ ಅವ್ರ ಜೊತೆ ಪ್ರೀತಿಯಿಂದ ಇರ್ತಾರೆ ಅನ್ನುವಂಥದ್ದು ನೀವು ಹೇಳ್ತಿರುವಂಥದ್ದು. ನಾನು ಹೇಳ್ತಿಲ್ವಾ, ಎಷ್ಟು ಕಾಲು ಎಳಿತಾರೆ ಗೊತ್ತಾ? ನಾವೇನೋ ಬೋಲ್ ಹಾಕ್ಬಿಟ್ಟು ಸಾಕಾದಾಗ ಹಾಕ್ಬಿಟ್ಟೆ ಇವತ್ತು ಬಾಲ್ ಅಂದ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲ ಅಣ್ಣಲು ಏನು ಹಾಕ್ತಾರೆ ನಿನ್ನ ಬಾಲ್ ಸಖತ್ ಫನ್ ಮಾಡ್ತಾರೆ. ಸೊ ಮಿಂಗಲ್ ಆಗೋದಿದೆಯಲ್ಲ ಟೀಮ್ ಜೊತೆ, ಸೊ ಎಲ್ಲರ ಜೊತೆನೂ ಸಖತ್ ಮಿಂಗಲ್ ಆಗ್ತಾರೆ ಅವರು. ಕಾಲು ಎಳ್ಕೊಂಡು ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ ಅವ್ರು ಬೈದಂಥದ್ದು, ಅದು ಆ ಆದಮೇಲೆ ಏನಾಯಿತು, ಬೈದಾದ್ಮೇಲೆ ಏನಾಯಿತು, ಅವ್ರ ಜೊತೆ ಹೇಗೆ ಮಾತಾಡಿದರು ಸುದೀಪ್ ಸರ್ ಅಂತ ಆ ವೈರಲ್ ವಿಡಿಯೋ ಒಂದು ಬೈದಿರಲ್ಲ ಸುದೀಪ್ ಸರ್ ಒಬ್ಬರಿಗೆ, ಅದಾದಮೇಲೆ ಏನಾಯಿತು ನೆಕ್ಸ್ಟ್ ಅಂತ? ಸರ್ ಅದು ಮಂಜುಗೆ ಬೈದಿದ್ದೆ ಅಲ್ಲ, ಆ್ಯಕ್ಚುಲಿ ಆ ಮೂಮೆಂಟಿಗೆ ಮಾತಾಡಿದ್ದು ನಾನು. ಯಾಕೆಂದ್ರೆ ಮಂಜು ನಾನು ರೂಮ್ಮೇಟ್. ಅದು ಅಷ್ಟೊಂದು ವೈರಲ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಬೆಳಿಗ್ಗೆ ಅಷ್ಟೊಂದು ವೈರಲ್ ಆಗುತ್ತೆ ಅಂತ ನಮ್ಮ ಮಂಜು ಬೈಸ್ಕೊಂಡಲ್ಲ, ಅವನಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಆಗೋಯ್ತು. ಏನು ಇಷ್ಟೊಂದು ಫಾಲೋವರ್ಸ್ ಬರ್ತಾಯಿದ್ದಾರೆ ಬಚ್ಚು ಅಂತ ನೋಡಿದ್ರೆ ಇದು ವೈರಲ್ ಆಗಿಬಿಟ್ಟಿದೆ. ಅದಾದ್ಮೇಲೆ ಅಣ್ಣ ಅದು ಆ್ಯಕ್ಚುಲಿ ಮಂಜುಗೆ ಅಂತಲೂ ಬೈದಿದ್ದಲ್ಲ, ಆ ಮೂಮೆಂಟಿಗೆ ಬೈದಿದ್ದು ಅಷ್ಟೇ. ಅದು ಪಾಯಿಂಟ್ ಔಟ್ ಮಾಡಿ ಮಂಜುಗೆ ಬೈಲಿಲ್ಲ ಅದು. ಆ ಮೂಮೆಂಟ್ ಹಂಗಿದೆ. ಸೊ ರನ್ ಹೋಗ್ತಾ ಇದೆ, ಅವ್ರು ಹೇಳಿರೋಂಥ ಬಾಲ್ ಇವ್ನು ಹಾಕ್ತಿಲ್ಲ. ಸೊ ಈಗ ಹಾಕಿದ್ರೆ ಹೀಗಾಗುತ್ತೆ ಅಷ್ಟೇ. ಅದು ಮಂಜುಗೂ ಬೈದಿದ್ದಲ್ಲ ಅದು, ಈಗ ಹಾಕಿದ್ರೆ ಹೀಗಾಗುತ್ತೆ ಅಷ್ಟೇ ಮೂಮೆಂಟು. ಅದು ನೋಡಿದ್ರೆ ಈ ಥರ ವೈರಲ್ ಆಯಿತು. ಟೀಮಲ್ಲಿ ಯಾರಾದರೂ ಮಿಸ್ಟೇಕ್ ಮಾಡಿದರೆ ಅವ್ರ ಕಡೆಯಿಂದ ಸುದೀಪ್ ಸರ್ ಒಂದು ಕ್ಲಾಸ್ ತೊಗೋತಾರೆ. ಬಟ್ ಸುದೀಪ್ ಸರ್ ಕಡೆಯಿಂದ ಏನಾದರೂ ಒಂದು ಮಿಸ್ಟೇಕ್ ಆದರೆ ಸಣ್ಣ ಪುಟ್ಟ ಆ ಮೂಮೆಂಟಲ್ಲಿ ಯಾವ ರೀತಿ ಇರ್ತಾರೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಪಿಚ್ಚಲ್ಲಿ? ಇಲ್ಲ ಸರ್, ಈಗ ಅಣ್ಣ ಆ್ಯಕ್ಚುಲಿ ಮಿಸ್ಟೇಕ್ ಮಾಡಿದ್ರೂ ಆ್ಯಕ್ಚುಲಿ ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಮಿಸ್ಟೇಕ್ ಮಾಡಿದೆ, ಇದು ಮಾಡಬಾರ್ದು. ಸೊ ಅಲ್ಲೇ ಚೇಂಜ್ ಆಗಿಬಿಡ್ತಾರೆ ಆ್ಯಕ್ಚುಲಿ ಅಣ್ಣ. ಸೊ ಏನಾದರೂ ಒಂದು ಫೀಲ್ಡ್ ಸೆಟ್ ಆಗಿರ್ಬೋದು, ಇಲ್ಲ ಸೊ ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಲೈನಪ್ ಆಗಿರ್ಬೋದು. ಸೊ ಏನಾದರೂ ಅವ್ರೇನೋ ಒಂದು ಮಾಡೋಕ್ಕೆ ಹೋಗಿರ್ತಾರೆ. ಸೊ ಏನೋ ಆದಾಗ ಟಕ್ಕಂತ ಅವರೇ ಆ್ಯಕ್ಚುಲಿ ಚೇಂಜ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಅವರು ಆ್ಯಕ್ಚುಲಿ ಕಮ್ಮಿ ನಿರ್ಧಾರಗಳು, ಕೆಲವೊಂದು ಮಿಸ್ಟೇಕು ಲಾಸ್ಟ್ ಟೈಮೆಲ್ಲ ಮಿಸ್ಟೇಕ್ಗಳಾಗಿರ್ಬೋದು. ಬಟ್ ಈ ಸಲ ಬೌಲಿಂಗ್ ಲೈನಪ್ ಇರ್ಬೋದು, ಬ್ಯಾಟಿಂಗ್ ಲೈನಪ್ ಇರ್ಬೋದು, ತುಂಬ ಜಡ್ಜ್ಮೆಂಟಲ್ಲಿ ಈ ಸಲ ಕ್ಯಾಪ್ಟನ್ಸಿ ಮಾಡಿದ್ರು. ಸೊ ಈ ಸಲ ಆ್ಯಕ್ಚುಲಿ ಅಷ್ಟೇ ಅಗ್ರೆಸಿವ್ ಆಗಿದ್ದರು. ಡ್ರೆಸ್ಸಿಂಗ್ ರೂಮಲ್ಲಂತೂ ಏನು ಜೋಶ್ ಕೊಡೋರು ಗೊತ್ತಾ ಸರ್ ಅಣ್ಣ? ಒಂದು ಚೇರ್ ಹಾಕೊಂಡು ಮೇಲೆ ನಿಂತ್ಕೊಂಡ್ಬಿಡೋರು, ನಾವೆಲ್ಲ ಸುತ್ತ ನಿಂತ್ಕೊಂಡು ಅವ್ರು ಮಾತಾಡ್ತಿದ್ದ ಮಾತಿಗೆ ನಮಗೆಲ್ಲ ಹೆಂಗೆ ಜೋಶ್ ಬರೋದು ಗೊತ್ತಾ? ನೆವರ್ ಗಿವ್ ಅಪ್, ಆ ಥರ ಜೋಶ್ ಇರ್ತಾಯಿತ್ತು. ಇದು ಚೆನ್ನಾಗಿತ್ತು ಈ ಸಲ. ಕೊನೆಯಲ್ಲಿ ಕಪ್ಪು ಹೊಡೆದಿದ್ದೀರ ಸರ್, ಒಂದು ವಿನ್ನಿಂಗ್ ಮೂಮೆಂಟ್ ನಮಗೆ ಸಿಕ್ಕಿದೆ. ಬಟ್ ಅದ್ರ ಹಿಂದೆ ಯಾವ ರೀತಿ ಸ್ಟ್ರಾಟಜಿ ಎಲ್ಲ ಪ್ಲೇ ಮಾಡಿದರು, ಏನೆಲ್ಲ ಸ್ಟ್ರಾಟಜಿ ಇದು ಮಾಡಿಸ್ತಾಯಿದ್ರು ಸುದೀಪ್ ಸರ್ ಪ್ಲ್ಯಾನ್ ಬಗ್ಗೆ ಹೇಳೋದಾದರೆ? ಸರ್ ಈ ಸಲ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಕಮ್ಮಿ ಆ್ಯಕ್ಚುಲಿ. ಆಮೇಲೆ ಈ ಸಲ ಎಫರ್ಟು ತುಂಬ ಎಲ್ಲರದು ತುಂಬ ಇತ್ತು ಎಫರ್ಟು. ಬಟ್ ಆ ಥರ ಏನೂ ಅಂದ್ಕೊಂಡಿಲ್ಲ. ಬಟ್ ಈ ಸಲ ತುಂಬ ಎಲ್ಲರೂ ಕಾನ್ಫಿಡೆನ್ಸು ಸರ್, ಯೂನಿಟಿ ಅಂತ ಬಂತು ಅಂತ ಅಂದರೆ ನೆವರ್ ಗಿವ್ ಅಪ್ ಸರ್ ಎಲ್ಲರೂ. ಹಾಗಾಗಿ ಕೋಆರ್ಡಿನೇಷನ್ ಇರ್ಬೋದು, ಎಂಜಾಯ್ ಮಾಡ್ಕೊಂಡಿದ್ದು. ಆಮೇಲೆ ಒಬ್ರಿಗಿನ ಒಬ್ಬರು ಈ ಸಲ ಪರ್ಫಾರ್ಮೆನ್ಸ್ ವೈಸು ಸ್ಟ್ರಾಂಗ್ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ಅಣ್ಣ ಕೊಡ್ತಿದ್ದು ಜೋಶ್ ಇತ್ತಲ್ಲ, ನೆವರ್ ಗಿವ್ ಅಪ್ ಸರ್, ಹಂಗಿತ್ತು. ಬ್ಯಾಟಿಂಗ್ ಒಳ್ಳೆ ಬ್ಯಾಟಿಂಗ್ ಅಂದರೆ ಯಾರು ನಿಮ್ಮ ಕಡೆಯಿಂದ, ಯಾರು ನಿಮ್ಮ ಟೀಮ್ ಕಡೆಯಿಂದ ಯಾರು? ರಾಜಿ, ಕರಣ್, ಆಮೇಲೆ ಕೃಷ್ಣ ಬ್ರೋ, ಪ್ರದೀಪ್ ಬ್ರೋ ಮಧ್ಯದಲ್ಲಿ ಅವ್ರಿಗೆ ಸ್ವಲ್ಪ ಇಂಜುರಿ ಆಯಿತು. ಆಮೇಲೆ ಸೊ ಬೌಲಿಂಗ್ ಅಂತ ಬಂದಾಗ ಎಲ್ಲರೂ ಚೆನ್ನಾಗಿ ಹಾಕಿದ್ರು ಸರ್. ಸರ್ ಸೊ ಏನಾಗುತ್ತೆ, ಸೊ ಮ್ಯಾಚ್ ಅಂದಾಗ ಸೊ ಒಳ್ಳೆ ಫೀಲ್ಡರು ಡ್ರಾಪ್ ಮಾಡಿಬಿಡ್ತಾರೆ ಸರ್, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಬಿಟ್ಟೆ, ಸಾಗರು, ನಮ್ಮ JK ಬ್ರೋ, ಸೊ ಹಿಂಗೆ ಒಂದೊಂದು ಮಿಸ್ಟೇಕ್ಗಳು ಆಗ್ತಾ ಇರುತ್ತೆ ಸರ್. ಬಟ್ ನಾವು ಸರಿ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ಸೊ ಅದೇನಂತ ಮೂಮೆಂಟಮಲ್ಲಿ ಒಂದು ಮಿಸ್ಟೇಕ್ಗಳು ಆಗ್ಬಿಡುತ್ತೆ ಸರ್. ಕೊನೆಯದಾಗ ನಮ್ಗೆ ಬೇಕಾಗಿರೋದೇ ವಿನ್ನಿಂಗ್ ಸರ್. ಸೊ ಅದ್ರ ಮಧ್ಯೆ ಏನಾಯಿತು ಅದು ನೋಟ್ ಆಗಲ್ಲ.
ಸೊ ಗೆಲುವು ಅನ್ನೋದು ಬಂದಾಗ ವಿನ್ ಅಂತ ಬಂದಾಗ ಸೊ ಅವೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಎಲ್ಲ ಆಗೋದು ಸೊ ನಾವು ಗೆಲ್ಲೋಕ್ಕೋಸ್ಕರನೇ. ಈ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು ನೋಟ್ ಆಗಲ್ಲ ಸರ್ ಇದೆಲ್ಲ. ಫೈನಲ್ಗೆ ಬಂದಾಗ ಸುದೀಪ್ ಸರ್ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಅಲ್ಲೇ ಪಕ್ಕ ಎಲ್ಲ ಕೂತ್ಕೊಂಡಿರ್ತೀರ ನೀವು, ಫೈನಲ್ ಮ್ಯಾಚ್ ನಡೆಯುವಾಗ ಗೆಲ್ತೀವೋ ಸೋಲ್ತೀವೋ ಈ ಥರದ್ದೊಂದು ಇರುತ್ತೆ. ಅವಾಗ ಗೆಲ್ಲೇಬೇಕನ್ನೋಂಥದ್ದು ಹಠ ಕೂಡ ಇರುತ್ತೆ. ಬಟ್ ಸುದೀಪ್ ಸರ್ ಮೈಂಡ್ ಸೆಟ್ ಯಾವ ರೀತಿ ಇರ್ತಿತ್ತು ಆವಾಗ? ನಿಮಗೆಲ್ಲ ಏನು ಹೇಳ್ತಾಯಿದ್ರು ಲಾಸ್ಟ್ ಮೂಮೆಂಟಲ್ಲಿ? ಸರ್ ಅಣ್ಣ ಗ್ರೌಂಡ್ ಒಳಗಡೆ ಇದ್ದರೂ ಒಂದೇ, ಡಕ್ಔಟಲ್ಲಿ ಇದ್ದರೂ ಒಂದೇ. ಅವ್ರ ಜೋಶು ಗ್ರೌಂಡಲ್ಲಿ ಇದ್ದಾಗ 50% ಇದ್ದರೆ ಡಕ್ಔಟಲ್ಲಿದ್ದಾಗ 75 ಇರುತ್ತೆ. ಅಷ್ಟು ಜೋಶು ಸರ್, ಯಾರೂ ಸೈಲೆಂಟ್ ಆಗಿ ಬಿಡೋಲ್ಲ. ಒಂದು ಈಗೇನಾದರೂ ಒಂದು ಬ್ಯಾಟ್ಸ್ಮನ್ ಸೊ 1 ರನ್ ಹೊಡಿತಾರೆ, ಸೊ ಅವ್ರು ಬೌಂಡ್ರಿ ಬರ್ತಾ ಇಲ್ವಾ, ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದು ಸುದೀಪ್ ಅಣ್ಣನ ವಯಸ್ಸು. ಮೀನ್ಸ್ ನಮ್ಮ ಅಂದರೆ ನೀವು ಸೈಲೆನ್ಸ್ ಆಗಬೇಡಿ, ಸೈಲೆಂಟ್ ಆಗಿಬಿಡಿ, ಮಾತಾಡಿಸಿ ಚೇರಪ್ ಮಾತಾಡ್ಸೋರು ಎಲ್ಲ ಕುಣಿದಾಡೋರು ಡಕೌಟಲ್ಲಿ. ಸೊ ಹಾಗಾಗಿ ಎಲ್ಲೂ ಸೈಲೆನ್ಸ್ ಆಗಿ ಬಿಟ್ಟೇ ಇಲ್ಲ ಅಣ್ಣ. ನಮಗೆಲ್ಲ ಬೈದಿಕ್ಬಿಟ್ಟಿದ್ದಾರೆ, ನಾವೇನೋ ಒಂಚೂರು ಸೈಲೆಂಟ್ ಆಯಿತು ಅಂದರೆ ಏಯ್ ಮಾತಾಡ್ರೋ ಸೈಲೆಂಟಾಗಿ ಕೂಡ್ಬಂದು. ಸೊ ಈ ಥರ ಇರ್ತಾಯಿತ್ತು. ಸೊ ಹಾಗಾಗಿ ಚೆನ್ನಾಗಿತ್ತು. ಕಪ್ ಹೊಡೆದ್ರೆ ಅದೊಂದು ಖುಷಿ ಇದೆ. ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ ದೈವ, ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಸರ್, ದೈವ ಸಿನಿಮಾದಲ್ಲಿ ಸೊ ನಮ್ಮ ನಿರ್ಮಾಪಕರದಿರ್ಬೋದು, ನಿರ್ದೇಶಕರದಿರ್ಬೋದು, ನಮ್ಮ DOP, ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಸೊ ಕಲಾವಿದರು ಸರ್, ಈ ಸಿನಿಮಾ ತುಂಬ ಎಫರ್ಟ್ ಇದೆ. ನಿಜ ಹೇಳಬೇಕು ಅಂತ ಅಂದರೆ ಸೊ ಹೊಸೊಬ್ಬರು ಸಿನಿಮಾ ಆಗಿರ್ಬೋದು, ತುಂಬ ಮೆಚುರಿಟಿಯಾಗಿ ಈ ಸಲ ನಿರ್ದೇಶನ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಪಾತ್ರಗಳು ಸೊ ಎಲ್ಲ ಅವರವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಹಾಗಾಗಿ ಸೊ ದೈವ ಸಿನಿಮಾ ಇದೆ 12ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ, ಗೆಲ್ಲಿಸಿ ಹೊಸ ತಂಡನ. ಬಟ್ ಮೋಸ ಅಂತೂ ಇಲ್ಲ ಸರ್, ಸಿನಿಮಾ ಬಂದು ನೀವು ನೋಡಿದ್ರೆ ಸೊ ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ಈ ಸಿನಿಮಾಗೆ ಬಂದು. ಥ್ಯಾಂಕ್ ಯು ಸೋ ಮಚ್. SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.